ಆತ್ಮೀಯ ಕನ್ನಡ ಮನಸ್ಸುಗಳಿಗೆ ಗೋರಾ ಶ್ರೀನಿವಾಸ್ ಮಾಡುವ ನಮಸ್ಕಾರಗಳು. ಆತ್ಮೀಯ ಕನ್ನಡ ಮನಸ್ಸುಗಳೇ, ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್ ಯೂಟ್ಯೂಬ್ ಚಾನೆಲ್. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ಹಾಗೂ ಫೇಸ್ಬುಕ್ನಲ್ಲಿ ಫಾಲೋ ಮಾಡುವ ಮೂಲಕ ನಮ್ಮ ಚಾನೆಲ್ ಅನ್ನು ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇನೆ. ಆತ್ಮೀಯರೇ, 2024ರ ಲೋಕಸಭಾ ಚುನಾವಣೆ ಇನ್ನೇನು ಸನಿಹದಲ್ಲೇ ಇದೆ. 28 ಲೋಕಸಭಾ ಕ್ಷೇತ್ರಗಳು ಇರುವಂತಹ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ರಾಷ್ಟ್ರೀಯ ಪಕ್ಷವಾದಂತಹ ಬಿಜೆಪಿ ಪಕ್ಷವು ಅಧಿಕೃತವಾಗಿ ಪ್ರಚಾರ ಆರಂಭ ಮಾಡಿದೆ. ಅದರಲ್ಲೂ ವಿಶೇಷವಾಗಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಚನ್ನಪಟ್ಟಣವನ್ನೇ ಅಂದ್ರೆ ಬೆಂಗಳೂರು ಗ್ರಾಮಾಂತರವನ್ನೇ ಆಯ್ಕೆ ಮಾಡಿಕೊಂಡು ಚನ್ನಪಟ್ಟಣದಲ್ಲಿ ಅಬ್ಬರದ ಪ್ರಚಾರವನ್ನ ಕೇಂದ್ರದ ಗೃಹ ಸಚಿವರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರು ಆದಂತಹ ಅಮಿತ್ ಶಾ ಅವರು ನಿನ್ನೆ ದಿನ ಅಂದರೆ ಮಂಗಳವಾರ ರಾತ್ರಿ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಅಭ್ಯರ್ಥಿಯಾದಂತಹ ಡಾಕ್ಟರ್ ಸಿ.ಎನ್. ಮಂಜುನಾಥ್, ಜೆಡಿಎಸ್ನ ರಾಜ್ಯಾಧ್ಯಕ್ಷರಾದಂತಹ ಎಚ್.ಡಿ. ಕುಮಾರಸ್ವಾಮಿ, ಯುವ ರಾಜ್ಯಾಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ, ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಸಚಿವ, ಹಾಲಿ ವಿಧಾನ ಪರಿಷತ್ ಸದಸ್ಯರಾದಂತಹ ಸಿ.ಪಿ. ಯೋಗೇಶ್ವರ ಆದಿಯಾಗಿ ಹಲವಾರು ಮುಖಂಡರು ಭಾಗಿಯಾಗಿದ್ದರು. ಚನ್ನಪಟ್ಟಣ ನಗರದ ಬೆಂಗಳೂರು ಮೈಸೂರು ಹೈವೇಯ ಮಂಗಳವಾರಪೇಟೆಯಲ್ಲಿರುವಂತಹ ಬಸವನಗುಡಿ ಅಥವಾ ಸ್ಪನ್ ಸಿಲ್ಕ್ ಮಿಲ್ ಮುಂಭಾಗದಿಂದ ರೋಡ್ ಶೋವನ್ನು ಹಮ್ಮಿಕೊಳ್ಳಲಾಗಿತ್ತು. 5:50ಕ್ಕೆ ಹೆಲಿಕಾಪ್ಟರ್ ಮೂಲಕ ಮತ್ತಿಕೆರೆ ಸೆಟ್ಟೆಹಳ್ಳಿಯ ಲ್ಯಾಂಡ್ನಲ್ಲಿ ಲ್ಯಾಂಡ್ ಆದಂತಹ ಹೆಲಿಕಾಪ್ಟರ್ 6:15ಕ್ಕೆ ಕಾರ್ಯವನ್ನ ಆರಂಭ ಮಾಡಿದ್ರು. ಅದಾದ ನಂತರ ಹತ್ರ 1 ಕಿಲೋಮೀಟರ್ ಅಂದ್ರೆ 900 ಮೀಟರ್ ಅಂತರವನ್ನ ರೋಡ್ ಶೋ ಮೂಲಕ ಅಮಿತ್ ಶಾ ಅವರು ಮತ್ತು ಅವರ ಸಂಗಡಿಗರು ರೋಡ್ ಶೋ ಮಾಡುವ ಮೂಲಕ ಜನರಿಗೆ ಹಲವಾರು ಆಶ್ವಾಸಗಳನ್ನು ನೀಡುವ ಮೂಲಕ ಹಾಗೂ ಸಿ.ಪಿ. ಯೋಗೇಶ್ವರ್ ಕ್ಷೇತ್ರವಾಗಿರುವಂತಹ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅವರ ಸ್ವಕ್ಷೇತ್ರವಾಗಿರುವಂತಹ ಈ ಕ್ಷೇತ್ರದಲ್ಲಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಅವರು ಮನವಿ ಮಾಡಿಕೊಂಡ್ರು. ಈ ಸಂದರ್ಭದಲ್ಲಿ ಚನ್ನಪಟ್ಟಣ ತಾಲೂಕಿನಾದ್ಯಂತ ಕನಿಷ್ಠ 30,000ಕ್ಕೂ ಹೆಚ್ಚು ಜನ ಸೇರ್ತಾರೆ ಅಂತ ಒಂದು ನಿರೀಕ್ಷೆ ಮಾಡಲಾಗಿತ್ತು. ಅದರ ಸಮಯ ಇಳಿ ಹೊತ್ತು ಆಗಿರೋದ್ರಿಂದ ಆ ಸಮಯಕ್ಕೆ ಅನುಗುಣವಾಗಿ ಜನಸಂಖ್ಯೆ ಅವರು ನಿರೀಕ್ಷಿಸಿದಷ್ಟು ಇರಲಿಲ್ಲ ಅನ್ನುವಂಥದ್ದು ವಾಸ್ತವ ಸತ್ಯ. 2 ಪಥಗಳಿರುವಂತಹ ಅಂದ್ರೆ ಒಟ್ಟು 2+2 4 ಪಥಗಳಿರುವಂತಹ ರಸ್ತೆಯಲ್ಲಿ ಮಧ್ಯದಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಸಲಾಗಿತ್ತು. ಒಂದು ಕಡೆ ರೋಡ್ ಸೈಡ್ನಲ್ಲಿ ಬರುವಂತಹದ್ದು, ಮತ್ತೊಂದು ಕಡೆ ಜನಗಳಿರುವಂತದ್ದು ಅಂತ ಹೇಳಿ. ಯಾವಾಗ ಜನಸಂಖ್ಯೆ ಕಡಿಮೆ ಆಯಿತೋ ಆ ಸಂದರ್ಭದಲ್ಲಿ ಮಧ್ಯೆ ಬ್ಯಾರಿಕೇಡ್ಗಳನ್ನ ತೆಗೆದು ಒಂದೇ ಕಡೆಗೆ ಬರುವಂತೆ ಜನರಿಗೆ ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸುತ್ತಲೂ ರಾತ್ರಿ ಆಗಿದ್ದರಿಂದ ಕನಿಷ್ಠ 3,000ರಿಂದ 4,000 ಮಂದಿ ಅಮಿತ್ ಶಾ ಹಾಗೂ ಅವರ ರೋಡ್ ಶೋ ಮುಂದೆ ಜನ ಜಮಾಯಿಸಿದ್ರು. ಡೊಳ್ಳು ಕುಣಿತ, ತಮಟೆ ವಾದನ ಸೇರಿದಂತೆ ಹಲವಾರು ಕಲಾ ತಂಡಗಳು ಇದರಲ್ಲಿ ಭಾಗವಹಿಸಿದ್ವು. ಬಿಜೆಪಿ ಮತ್ತು ಜೆಡಿಎಸ್ನ ಸ್ಥಳೀಯ ಹಲವಾರು ಮುಖಂಡರುಗಳು ಭಾಗವಹಿಸಿದ್ರು. ಆದರೆ ಎಲ್ಲೋ ಒಂದು ಕಡೆ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಯಾರನ್ನು ಸಹ ಯಾವುದೇ ಕಾರಣಕ್ಕೂ ಟೀಕೆ ಮಾಡಲಿಲ್ಲ. ಎಚ್.ಡಿ. ಕುಮಾರಸ್ವಾಮಿ ಅವರು ಅತಿ ಹೆಚ್ಚು ಟೀಕೆ ಮಾಡುವಂತ ಡಿ.ಕೆ. ಸಹೋದರರ ವಿರುದ್ಧವೂ ಸಹ ಒಂದು ಚಕಾರವನ್ನ ಎತ್ತಲಿಲ್ಲ. ಕೇವಲ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರಿಗೆ ಮತವನ್ನ ನೀಡಿ ಎಂದಷ್ಟೇ ಭಾಷಣದಲ್ಲಿ ಕೇಳಿದ್ರು. ಕರ್ನಾಟಕ ರಾಜ್ಯದಲ್ಲಿ 2024ರ ಲೋಕಸಭಾ ಚುನಾವಣೆಯ ಪ್ರಚಾರವನ್ನು ನಮ್ಮ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರು ಚನ್ನಪಟ್ಟಣವನ್ನೇ ಆಯ್ಕೆ ಮಾಡಿ ಇಡೀ ರಾಜ್ಯದ 28 ಕ್ಷೇತ್ರಗಳಿಗೆ ಈ ದಿನ ಒಂದು ಸಂದೇಶವನ್ನು ಕೊಡಲಿಕ್ಕೆ ತಮ್ಮ ಮುಂದೆ ಈ ಒಂದು ಬೃಹತ್ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಈ ದಿನ ನಾನು ಅವರಿಗೆ ವಿಶೇಷವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಗೃಹ ಸಚಿವರು ನನಗೆ ಒಂದು ವಿಶೇಷವಾಗಿ ಸಲಹೆಯನ್ನು ಕೊಟ್ಟರು. ಈ ಬಾರಿ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನಮ್ಮ ಆಯ್ಕೆ ಡಾಕ್ಟರ್ ಮಂಜುನಾಥ್ ಅವರು ಅತ್ಯಂತ ಉತ್ತಮವಾದಂತಹ ಹೆಸರನ್ನು ಅವರ ವೈದ್ಯ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಅವರ ಅವಶ್ಯಕತೆ ಇವತ್ತು ನಮಗೆ ಇದೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದನ್ನ ಇವತ್ತು ಕೇಂದ್ರದ ಗೃಹ ಸಚಿವರು ನನ್ನಲ್ಲಿ ಸಲಹೆಯನ್ನು ಕೊಟ್ಟಂತದ್ದೇನಿದೆ ಅದರ ಹಿನ್ನೆಲೆಯಲ್ಲಿ ಇವತ್ತೇನು ಅವರು ಚುನಾವಣೆಯಲ್ಲಿ ನಿಂತಿದ್ದಾರೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಏನಿದ್ದಾರೆ, ಇವತ್ತು ದೇಶಕ್ಕೆ ನರೇಂದ್ರ ಮೋದಿ ಅವರು ಅನಿವಾರ್ಯ ಅವಶ್ಯಕತೆ ಅಂತಕ್ಕಂಥದ್ದು ದೇಶದಲ್ಲಿ ಇಡೀ ಭಾರತದ ಜನತೆ ಆ ಒಂದು ನರೇಂದ್ರ ಮೋದಿ ಅವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಅವರು ಪುನಃ ಈ ಒಂದು ದೇಶದಲ್ಲಿ 400ಕ್ಕೂ ಹೆಚ್ಚಿನ ಸ್ಥಾನವನ್ನು ಗೆಲ್ತಕ್ಕಂಥದ್ರ ಮುಖಾಂತರ, ಅದರಲ್ಲೂ ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಜನತಾದಳದ ಅಭ್ಯರ್ಥಿಗಳು ಗೆಲ್ತಕ್ಕಂಥದ್ರ ಮುಖಾಂತರ ಒಂದು ಐತಿಹಾಸಿಕವಾದಂಥ ಒಂದು ಫಲಿತಾಂಶಗಳು ಈ ರಾಜ್ಯದಲ್ಲಿ ಬರಬೇಕು. ಇವತ್ತು ನಾನು ಕರ್ನಾಟಕದ ಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ, ಅಮಿತ್ ಶಾಜಿ ಅವರು ಪ್ರಥಮವಾಗಿ ಒಂದು ಕರ್ನಾಟಕದ ಚುನಾವಣಾ ಪ್ರಚಾರವನ್ನ ಚನ್ನಪಟ್ಟಣದ ಗಂಡು ಮೆಟ್ಟಿನ ನೆಲ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ನೆಲದಿಂದ ಈ
ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಒಬ್ಬ ಪ್ರಾಮಾಣಿಕ ಒಬ್ಬ ವೈದ್ಯ ಇವತ್ತು ಈ ನಾಡಿನಲ್ಲಿ ಲಕ್ಷಾಂತರ ಕುಟುಂಬಗಳ ಒಂದು ಕಣ್ಣೀರನ್ನು ಒರೆಸಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು. ಅವ್ರನ್ನ ಇವತ್ತು ಈ ಸಂದರ್ಭದಲ್ಲಿ ತಾವು ಆಯ್ಕೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸ್ತಿದ್ದೇನೆ. ಅವರು ಚನ್ನಪಟ್ಟಣವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ನಮ್ಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರ. ಈ ಚುನಾವಣೆಯಲ್ಲಿ ಸೌಮ್ಯ ಸ್ವಭಾವದ ಹೃದಯವಂತ ಡಾಕ್ಟರ್ ಮಂಜುನಾಥ್ ಅವರು 100ಕ್ಕೆ 100 ಗೆಲ್ತಾರೆ ಅನ್ನೋ ಆತ್ಮವಿಶ್ವಾಸ ನಮಗಿದೆ. ಅದೇ ರೀತಿ ವಿಜಯೇಂದ್ರರವರು ಸಹ ಒಬ್ಬ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದುಕೊಂಡು ಅವರು ಸಹ ಯಾವುದೇ ರೀತಿಯಲ್ಲಿ ಕಾಂಗ್ರೆಸ್ ಮತ ಅಥವಾ ಡಿ.ಕೆ. ಸಹೋದರರ ಮೇಲೆ ಮುಗಿಬೀಳಲಿಲ್ಲ. ಅವರು ಸಹ ನ್ಯಾಯವಾಗಿಯೇ ಮತವನ್ನ ಕೇಳಿದ್ರು. ರಾಜ್ಯದಲ್ಲಿರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ವಿಜಯ ಬೇರೆಯನ್ನು ಬಾರಿಸಿ ಕಮಲದ ಹೂವನ್ನು ಅರಳಿಸಿ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲೋದ್ರ ಮುಖಾನ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ದೊಡ್ಡ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಇವತ್ತು ರಾಜ್ಯದಲ್ಲಿ ನಮ್ಮ ರಾಜ್ಯದ ಪ್ರಜ್ಞಾವಂತ ಮತದಾರರು ಮಾಡೋದಿದ್ದಾರೆ. ನಮ್ಮ ಬೆಂಗಳೂರು ಗ್ರಾಮೀಣ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಒಬ್ಬ ಸಜ್ಜನ ರಾಜಕಾರಣಿಯನ್ನು ಹುಡುಕಿ ಒಂದು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಮಾಡಿರ್ತಕ್ಕಂಥದ್ದು ದೊಡ್ಡ ಅಂತರದಲ್ಲಿ ತಾವೆಲ್ಲರೂ ಕೂಡ ಅವ್ರಿಗೆ ಆಶೀರ್ವಾದವನ್ನು ಮಾಡಿ ನರೇಂದ್ರ ಮೋದಿ ರಕ್ಷಣೆ ಬರಬರ್ತಕ್ಕಂಥ ಕೆಲಸ ಮಾಡಬೇಕಂತ. ಅದೇ ರೀತಿಯಲ್ಲಿ ಚಾಣಕ್ಯ ಎಂದು ಬಿಂಬಿತವಾಗಿರುವಂತಹ ಅಮಿತ್ ಶಾ ಅವರು ಸಹ ನ್ಯಾಯವಾಗಿಯೇ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರನ್ನ ಗೆಲ್ಲಿಸಬೇಕು. ಅವರೊಬ್ಬರು ಉತ್ತಮ ರಾಜಕಾರಣಿ ಆಗ್ತಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಭವಿಷ್ಯವಿದೆ. ಇಂದಿನ ಸೇರಿರುವಂತಹ ಜನಸ್ತೋಮವನ್ನು ಕಂಡ್ರೆ ಖಂಡಿತವಾಗ್ಲೂ ಅವರು ಗೆಲ್ತಾರೆ. ಹಾಗಾಗಿ ನೀವೆಲ್ಲರೂ ಅವರನ್ನು ಆಶೀರ್ವಾದ ಮಾಡಬೇಕು ಅಂದ್ರು. मैं कर्नाटक की जनता को अपील करने आया हूं कि इस वक्त के लोकसभा चुनाव में कर्नाटक की 28 सीटें भाजपा और जेडीएस के खाते में डालने का काम करिए. ರಾಜ್ಯದ ಎಲ್ಲ 28 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷವನ್ನು ಗೆಲ್ಲಿಸತಕ್ಕಂಥ ಕೆಲಸವನ್ನ ಮಾಡಬೇಕು. ಅದಕ್ಕೆ ಇವತ್ತು ರಾಜ್ಯದ ಮತದಾರರಿಗೆ ಕಾರ್ಯಕರ್ತರಿಗೆ ಮನವಿಯನ್ನು ಮಾಡೋದಕ್ಕೋಸ್ಕರ ನಾನು ಇವತ್ತು ಬೆಂಗಳೂರಿಗೆ ಬಂದಿದ್ದೇನೆ. ಮಿತ್ರೋ, आप किसान महिला को वोट देंगे या कमल को वोट देंगे, आपका वोट सीधा नरेंद्र मोदी को मिलने वाला है. ಇವತ್ತು ಜಾತ್ಯತೀತ ಜನತಾ ಪಕ್ಷದ ಅಭ್ಯರ್ಥಿಗೆ ಚಿಹ್ನೆಗೆ ವೋಟ್ ಕೊಟ್ಟರು ಸಹ, ಕಮಲ್ಗೆ ವೋಟ್ ಕೊಟ್ಟರು ಸಹ ಎರಡೂ ಕೂಡ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ನರೇಂದ್ರ ಮೋದಿಜಿ ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡ್ತದೆ. मोदी जी ने देश की जनता को अपील की है कि इस बार 400 से ज्यादा सीटें एनडीए को देनी है. आप सहमत हैं क्या? ನರೇಂದ್ರ ಮೋದಿಜಿಯವರ ಅಪೇಕ್ಷೆ ಇದೆ 400ಕ್ಕೂ ಹೆಚ್ಚು ಸಂಸದರನ್ನ ಗೆಲ್ಲಿಸಿ ಇವತ್ತು ದೇಶವನ್ನ ಮುನ್ನಡೆಸತಕ್ಕಂಥ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು. ತಮ್ಮ ಒಪ್ಪಿಗೆ ಇದೆಯಾ ಅನ್ನೋ ಮಾತನ್ನ ಮಾನ್ಯ ಅಮಿತ್ ಶಾ ಅವರು ಕೇಳ್ತಾ ಇದ್ದಾರೆ. नरेंद्र मोदी जी ने 10 साल में देश को सुरक्षित किया है. हमारे अर्थतंत्र को 11वें नंबर से 5वें नंबर पर लाने का काम किया है. और मैं आज आपको एक मोदी गारंटी बताता हूं. मोदी जी को तीसरी बार प्रधानमंत्री बनाइए, मोदी जी देश के अर्थतंत्र को 3 नंबर का अर्थतंत्र बना देंगे. ಆತ್ಮೀಯರೇ, ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಕಳೆದ 10 ವರ್ಷದಲ್ಲಿ ಅವರ ಆಡಳಿತ ವೈಖರಿಯಿಂದ ದೇಶದ ಸುರಕ್ಷತೆಯನ್ನು ಅವತ್ತು ಕಾಪಾಡಿದ್ದಾರೆ. ಜೊತೆಯಲ್ಲಿ ಭಾರತ ಇವತ್ತು 11ನೇ ಸ್ಥಾನದಲ್ಲಿತ್ತು ಆರ್ಥಿಕವಾಗಿ, ಇವತ್ತು 5ನೇ ಸ್ಥಾನಕ್ಕೆ ಒಂದು 5ನೇ ಆರ್ಥಿಕ ಶಕ್ತಿಯನ್ನಾಗಿ ಇವತ್ತು ಪರಿವರ್ತನೆ ಮಾಡಿದ್ದಾರೆ. ಮುಂದಿನ ಬಾರಿ ಗೆಲ್ಲಿಸೋದ್ರ ಮೂಲಕ 3ನೇ ಒಂದು ಆರ್ಥಿಕ ಶಕ್ತಿಯಾಗಿ ಪರಿವರ್ತನೆ ಮಾಡತಕ್ಕಂಥ ಕೆಲಸ ನರೇಂದ್ರ ಮೋದಿಜಿ ಅವರು ಮಾಡೋರಿದ್ದಾರೆ. मित्रों, एक और बेंगलुरु में धमाके हो रहे हैं और दूसरी ओर अभी मुझे खबर मिली कि कर्नाटक में एसडीपीआई ने कांग्रेस को समर्थन दिया है. अगर ये बात सही है तो कर्नाटक की जनता कांग्रेस की सरकार में सुरक्षित रह सकती है क्या?
ಕರ್ನಾಟಕ ರಾಜ್ಯದಲ್ಲಿ ಇವತ್ತು SDP ಇವತ್ತು ನೋಡ್ತಾರೆ, ಒಂದ್ ಕಡೆ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದ್ರೆ ಇವತ್ತು SDP ಅಂತ ಸಂಘಟನೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಜನತೆ ಇವತ್ತು ಸುರಕ್ಷತೆಯಿಂದ ಇರೋದಕ್ಕೆ ಸಾಧ್ಯನಾ ಅನ್ನೋದನ್ನ ನೀವು ಯೋಚನೆ ಮಾಡಬೇಕಾಗಿದೆ ಇವತ್ತು. मित्रों, पूरा देश मोदी जी के साथ है. आज के रोड शो से मुझे भी विश्वास हो रहा है कि कर्नाटक की जनता मोदी जी के साथ है और इस चुनाव में मंजुनाथ जी 5 लाख से ज्यादा वोट से जीत कराने वाले हैं. इडೀ ದೇಶದಲ್ಲಿ ಜನರು ಇವತ್ತು ನರೇಂದ್ರ ಮೋದಿಜಿಯವರ ಪರವಾಗಿದ್ದಾರೆ. ಇವತ್ತು ಚನ್ನಪಟ್ಟಣದಲ್ಲಿ ಆದಂತ ರೋಡ್ ಶೋ ನೋಡಿದ್ರೆ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಸಿ ಮಂಜುನಾಥ್ ರವರು 5 ಲಕ್ಷ ಮತಗಳ ಅಂತರದಿಂದ ಜಯಭೇರಿ ಬಾರಿಸ್ತಾರೆ. मित्र, मोदी जी 23 साल से मुख्यमंत्री और प्रधानमंत्री है. मोदी जी पर 1 रुपये का करप्शन का आरोप नहीं लगा. दूसरी ओर कांग्रेस पार्टी 12 लाख करोड़ के घपले घोटाले किए. मोदी जी जैसा प्रामाणिक प्रधानमंत्री है और मंजुनाथ जैसा सेवाभावी. मुझे बताइए, मोदी जी को प्रधानमंत्री बनाने के लिए मंजुनाथ जी के कमल निशान पर वोट देकर मंजुनाथ जी को आप जिताएंगे क्या? ಅದೇ ರೀತಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ರವರು ಸಹ ಮಾತನಾಡಿ, ಮೋದಿರವರು 400+ ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ. ಇವತ್ತಿನ ಜನಸ್ತೋಮವನ್ನು ನಾನು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಆ 400+ ನಲ್ಲಿ ನಾನು ಒಬ್ಬ ಇದ್ದೀನಿ ಅಂತ ಹೇಳಿ ಅವರು ಎದೆ ತಟ್ಟಿ ಹೇಳ್ಕೊಂಡ್ರು. ಹಾಗೆ ಈ ಜನಸ್ತೋಮ ಮತದಾನದ ಸಂದರ್ಭದಲ್ಲೂ ಸಹ ಇದೇ ರೀತಿಯಲ್ಲಿ ಬಂದು ನನಗೆ ಮತವನ್ನು ಹಾಕುವ ಮೂಲಕ ನನ್ನನ್ನು ಆಶೀರ್ವಾದಿಸಬೇಕು ಅಂತ ಹೇಳಿ ಕೇಳ್ಕೊಂಡ್ರು. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಜನಸಾಗರವನ್ನ ನೋಡಿದ್ರೆ ಗೆಲುವು ನಂದೇ ಅಂತ ಅನ್ಸುತ್ತೆ. ಇವತ್ತು ಬೆಂಗಳೂರು ಗ್ರಾಮಾಂತರ ಈ ಲೋಕಸಭಾ ಕ್ಷೇತ್ರದಲ್ಲಿ ಜನ ಬದಲಾವಣೆಯನ್ನ ಬಯಸಿದ್ದಾರೆ. ಈ ಬದಲಾವಣೆಯ ಗಾಳಿ ಇವತ್ತು ಚನ್ನಪಟ್ಟಣದಿಂದ ಶುರುವಾಗಿದೆ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ. ಇವತ್ತು ನರೇಂದ್ರ ಮೋದಿ ಅವರ ಸಂದೇಶ, ನರೇಂದ್ರ ಮೋದಿ ಅವರ ಕನಸು ಏನಿದೆ ಅಂದ್ರೆ 400ಕ್ಕೂ ಹೆಚ್ಚು ಲೋಕಸಭಾ ಸದಸ್ಯರನ್ನು ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಈ ವಿಶ್ವಾಸವನ್ನು ನೋಡಿದ್ರೆ ಈ 400ರಲ್ಲಿ ನಾನು ಇರ್ತೀನಿ ಅಂತ. ಇವತ್ತು ಸನ್ಮಾನ್ಯ ಗೃಹ ಸಚಿವರಾದ ಅಮಿತ್ ಶಾ ಅವರು ಇವತ್ತು ಈ ರೋಡ್ ಶೋ ಮೂಲಕ ಈ ಪ್ರಚಾರಕ್ಕೆ ಚಾಲನೆ ಕೊಟ್ಟಿದ್ದಾರೆ, ವೇಗವನ್ನು ಕೊಟ್ಟಿದ್ದಾರೆ. ಇದು ನಿಜವಾಗ್ಲೂ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಮಂದಹಾಸ ತಂದಿದೆ. ಹೀಗಾಗಿ ನಮ್ಮೆಲ್ಲರಿಗೂ ಇವತ್ತು ಆಶೀರ್ವಾದವನ್ನು ಮಾಡಬೇಕು ಅಂತ ಮನವಿ ಮಾಡ್ತೇನೆ. ಇದು ಬದಲಾವಣೆಯ ಕಾಲ, ಇದು ಬದಲಾವಣೆಯ ಸಮಯ. ತಾವೆಲ್ಲ ನನಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊತೇನೆ. ನಮಸ್ಕಾರ. ಈ ಸಂದರ್ಭದಲ್ಲಿ SP ಕಾರ್ತಿಕ್ ರೆಡ್ಡಿ ಅವರ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕನಿಷ್ಠ 3 ರಿಂದ 4 ಗಂಟೆಗಳ ಕಾಲ ಸಂಪೂರ್ಣವಾಗಿ ಬಂದಾಗಿತ್ತು. ರಾತ್ರಿ 8 ಗಂಟೆಯ ತನಕವೂ ಸಹ ಕನಿಷ್ಠ 1,500 ರಿಂದ 2,000 ಜನ ಭಾಷಣ ಮುಗಿಯುವ ತನಕನೂ ಇದ್ರು. ಎಲ್ಲ ಒಂದ್ ಕಡೆಗೆ ಅನ್ನಿಸ್ತಾ ಇದೆ, ಇದೇ ರೀತಿಯಲ್ಲಿ ಮುಂದೆ ಆದಷ್ಟು ಬೇಗ DK ಸುರೇಶ್ ಮತ್ತು DK ಶಿವಕುಮಾರ್ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹ ಈ ರೀತಿಯ ಒಂದು ರೋಡ್ ಶೋನ ಚನ್ನಪಟ್ಟಣದಲ್ಲಿ ಆರಂಭಿಸ್ತಾರೆ ಅನ್ನುವಂತ ಮಾತಿದೆ. ಹಾಗೆ ಶೀಘ್ರವಾಗಿ ಸಿ ಎನ್ ಮಂಜುನಾಥ್ ಅವರು ಸಹ ಚುನಾವಣೆಗೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಆ ಒಂದು ಕ್ಲೌಡ್ ಯಾವ ರೀತಿ ಇರ್ತಿದೆ, ಜನರ ಮನಸ್ಸು ಯಾವ ರೀತಿ ಇರ್ತಿದೆ, ಯಾರು ಗೆಲ್ತಾರೆ, ಎಷ್ಟಲ್ಲಿ ಗೆಲ್ತಾರೆ ಅನ್ನೋದನ್ನೆಲ್ಲ ಆದಷ್ಟು ಬೇಗ ಶೀಘ್ರವಾಗಿ ನಿಮ್ಮ ಮುಂದಿಡ್ತೇವೆ. ಮತ್ತೊಮ್ಮೆ ನಮಸ್ಕಾರಗಳು.